ನಮಸ್ಕಾರ ವೀಕ್ಷಕರೇ, ಇವತ್ತು ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೇನಾದರೂ ಯಾರಿಗಾದರೂ ಮ್ಯೂಚುವಲ್ ಫಂಡ್ಸು ಮತ್ತು SIPನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದೆ. ತುಂಬ ಒಳ್ಳೆಯ ಮ್ಯೂಚುವಲ್ ಫಂಡ್ಸ್ನ ಆಯ್ಕೆ ಮಾಡ್ಕೋಬೇಕು. ಎಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಒಂದಷ್ಟು ಮ್ಯಾಕ್ಸಿಮಮ್ ರಿಟರ್ನ್ಸನ್ನು ಮತ್ತು ಅದರಿಂದ ಬೇರೆ ಬೇರೆ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಆ ಥರ ಎಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ, ಒಂದಷ್ಟು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಹೆಲ್ಪ್ ಯು ಔಟ್. ಸೊ ಇವತ್ತು ಮೊದಲನೇದು GTL ಇನ್ಫ್ರಾಸ್ಟ್ರಕ್ಚರ್ಸ್ ಬಗ್ಗೆ ನೋಡೋಣ. ತುಂಬ ಹಾಟ್ ಸ್ಟಾಕ್ ಇದು. ಭಾಳ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನನಗೆ ಮೆಸೇಜಸ್ ಕೂಡ ಮಾಡ್ತೀರಾ, ಫೋನ್ ಕೂಡ ಮಾಡ್ತೀರಾ GTL ಬಗ್ಗೆ. ಸೊ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಬಂದಿದೆ, ಇದನ್ನು ನೋಡೋಣ ಬನ್ನಿ. ಏನಾಗಿದೆ GTLs ಅಂದರೆ, GTL ಇನ್ಫ್ರಾಸ್ಟ್ರಕ್ಚರ್ಸು ಇಂಟ್ರೆಸ್ಟನ್ನು ಪೇ ಮಾಡಿಲ್ಲ ಅಂತೇಳಿ ಇವ್ರ ಮೇಲೆ ಒಂದು ಲಿಟಿಗೇಷನ್ ಬಂದಿದೆ. ಏನಪ್ಪ ಅಂತಂದರೆ, ಇವ್ರು ನೋಡಿ ಟೋಟಲ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಆ್ಯಸ್ ಆನ್ ಡೇಟ್. ಸೊ 6,500 ಕೋಟಿ ಇವ್ರದ್ದು ಏನು ಫ್ರಮ್ ಬ್ಯಾಂಕ್ಸು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಇವ್ರದ್ದು ಲೋನ್ಸ್ ಡೆಪ್ಟ್ ಪೆಂಡಿಂಗ್ ಇದೆ. ಸೊ ಅದಕ್ಕೆ ಈ ಸರಿ ಬಂದಂಥದ್ದು ಇದನ್ನು ಕೂಡ ಅವರು ಪೇ ಮಾಡಿಲ್ಲ, ಇಂಟ್ರೆಸ್ಟನ್ನೇ ಪೇ ಮಾಡಿಲ್ಲ. ಸೊ ಏನಪ್ಪ ಅಂತಂದರೆ ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ, ಆ್ಯಸ್ ಎ ರಿಸಲ್ಟ್ ಆಫ್ ಅನ್ಪ್ರೆಸಿಡೆಂಟೆಡ್ ಶಟ್ ಡೌನ್ಸ್ ಆರ್ ಬ್ಯಾಂಕ್ರಪ್ಟಸೀಸ್ and consolidation in telecom sector during the last 6 to 7 years, debt of the company became unsustainable and there is urgent need to restructure the same. ಸೊ ಇವರಿಗೆ ಲಾಸ್ಟ್ ಒಂದು 6 to 7 ಇಯರ್ಸಿಂದ ಪ್ರೆಷರ್ ಜಾಸ್ತಿ ಆಗಿ, ಅಂದರೆ ಬಿಸ್ನೆಸ್ ತುಂಬ ಒಳ್ಳೆಯ ಪ್ರಾಫಿಟ್ ಆಗುತ್ತೆ. ಸೊ ಅಲ್ಲಿ ತುಂಬ ಪ್ರೆಷರ್ ಆಗಿದೆ ಕಂಪ್ನಿಗೆ. ದಸ್ ದ ಕಂಪ್ನಿ ಬಿಲೀವ್ ದಟ್ ಲೆಂಡರ್ಸ್ ನೀಡ್ ಟು ರೀಸ್ಟ್ರಕ್ಚರ್ ದ ಡೆಪ್ಟ್ ಇನ್ ಟೈಮ್ ಬೌಂಡ್ ಆಫ್ಟರ್ ಕಂಪ್ಲೀಟಿಂಗ್ TEV ಸ್ಟಡಿ ಆ್ಯಸ್ ಪರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಸ್ ಗೈಡ್ಲೈನ್ಸ್. ಸೊ ಹಾಗಾಗಿ ಇವರು ರಿಕ್ವಿಸಿಷನ್ ಕೂಡ ಮಾಡಿದ್ದಾರೆ, ಇಂಟ್ರೆಸ್ಟನ್ನು ಪೇ ಮಾಡಿಲ್ಲ. ಮತ್ತು ಜೊತೆಗೆ ಏನು ಅವ್ರ ಲೆಂಡರ್ಸನ್ನು ಏನು ರಿಕ್ವಿಸಿಷನ್ ಕೊಟ್ಟಿದ್ದಾರೆ, ಸ್ವಲ್ಪ ನಮಗೆ ಇಂಟ್ರೆಸ್ಟಲ್ಲಿ ಲೀನಿಯನ್ಸ್ ಕೊಡಿ, ಏನು RBI ಇದ್ರ ಪ್ರಕಾರ ಅಂತೇಳಿ. ಸೊ ಇದು ಒಂದು ಲೈಕ್ ಅಂದರೆ ಅವ್ರು ಇರ್ತಕ್ಕಂಥ, ನೀವು ನೋಡ್ಬೋದು ಇಲ್ಲಿ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತಂದರೆ 7,222 ಕೋಟಿ ಅವ್ರದ್ದು ಡೆಪ್ಟ್ ಇದೆ. ಯಾವುದು GTL ಇನ್ಫ್ರಾಸ್ಟ್ರಕ್ಚರು. ಸೊ ಈ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದೀರಾ, ಇದು ಖಂಡಿತವಾಗ್ಲೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಇದು ಟು ಬಿ ನೋಟೆಡ್. ಸೊ ಇದನ್ನು ನೋಡ್ಕೊಳ್ಳಿ ನೀವು. GTL ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಒಳ್ಳೆ ಏನು ಇಂಪಾರ್ಟೆಂಟೇ ಈ ಮೆಸೇಜ್ ಇದು. ಯಾಕಂದರೆ ಅವರು ಲೋನ್ಗೆ ಅವರು ಡೆಪ್ಟ್ ಇರ್ತಕ್ಕಂಥದ್ದಕ್ಕೆ ಇಂಟ್ರೆಸ್ಟನ್ನು ಪೇ ಮಾಡಿಲ್ಲ. ಸ್ವಲ್ಪ ಇದ್ರ ಡೀಟೇಲ್ಸನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಈ ವರ್ಷ 2024 1,300 ಕೋಟಿ ಸೇಲ್ಸ್ ಇದೆ. ಸೊ 14-15 ಅದೇ ಥರ ಇದೆ ವರ್ಷವೂ. ಆಪ್ರೇಟಿಂಗ್ ಪ್ರಾಫಿಟ್ ಇದೆ, ಬಟ್ ದ ಥಿಂಗ್ ಈಸ್ ಆಪ್ರೇಟಿಂಗ್ ಪ್ರಾಫಿಟ್ ನಿಮಗೆ ಪ್ಲಸ್ಸಲ್ಲಿ ಪಾಸಿಟಿವಲ್ಲಿ ಕಾಣಿಸ್ತಾ ಇದ್ರು ಕೂಡ. ಸೊ ಅದರ್ ಇನ್ಕಮ್ ಸ್ವಲ್ಪ ಇದೆ, ಬಟ್ ಇಂಟ್ರೆಸ್ಟ್ ನೋಡಿ ಇಲ್ಲಿ ನೀವು ಪಾಪ 1,000 ಕೋಟಿ, 500 ಕೋಟಿ, 600 ಕೋಟಿ, 700, 800 ಕೋಟಿ ಅವರು ಇಂಟ್ರೆಸ್ಟನ್ನು ಪೇ ಮಾಡಿದ್ದಾರೆ. ಸೊ ಡೆಪ್ರಿಸಿಯೇಷನ್ ಜಾಸ್ತಿ ಆಗಿ ಸೊ ನೆಟ್ ಲಾಸ್ಗೆ ಹೋಗ್ತಾ ಇದೆ ಕಂಪ್ನಿ. ಸೊ ಈ ಒಂದು ಸೇಲ್ಸಲ್ಲಿ ಸ್ವಲ್ಪ ಪ್ರಾಫಿಟ್ ಇದು ಕೂಡ ನೀವು ನೋಡ್ತಿರ್ಬೋದು. ಲಾಸ್ಟ್ ಒಂದು 6 to 8 ಇಯರ್ಸಿಂದ ಕಂಪ್ನಿ ನೆಟ್ ಲಾಸಲ್ಲೇ ಇದೆ. ಸೊ ಹಾಗಾಗಿ ಆ ಇಂಟ್ರೆಸ್ಟನ್ನು ಇದು ಮಾಡೋದ್ರಿಂದ ನಿಮಗೆ ಇಲ್ಲಿ ನೆಟ್ ಲಾಸ್ ಆಗ್ತಾಯಿದೆ. ಸೊ ನೀವೀಗ ರಿಸರ್ವ್ಸು ಬಾರೋಯಿಂಗ್ಸಲ್ಲಿ ಕೂಡ ನೋಡ್ತಾ ಹೋಯ್ತು ಅಂತಂದರೆ, ಸೊ ರಿಸರ್ವ್ಸು ಇನ್ನೂ ಮೈನಸ್ಸಲ್ಲೇ ಇದೆ. ಸೊ ಮೊದಲಿಗೆ 8-10 ಸಾವಿರ ಇದ್ದಂಥದ್ದು ಈಗ 17,000 ಕೋಟಿ ಮೈನಸ್ ಆಗಿದೆ ರಿಸರ್ವ್ಸು. ಬಾರೋಯಿಂಗ್ಸು ಮತ್ತೆ ಜಾಸ್ತಿ ಆದರೂ ಕೂಡ ಬಾರೋಯಿಂಗ್ಸ್ ಕೂಡ ಮಾಡ್ತಾಯಿದ್ದಾರೆ. 3,900 crore ಬಾರೋಯಿಂಗ್ಸನ್ನು ಮಾಡಿದ್ದಾರೆ ಮತ್ತೆ ಕೂಡ ಲಾಸ್ಟ್ ಇಯರಲ್ಲಿ. ಸೊ ಇಂಟ್ರೆಸ್ಟ್ ಅದಕ್ಕೆ ಪೇ ಮಾಡಿದ್ದಾರೆ, ಇದಕ್ಕೆ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟ್ ಮಾಡಬೇಕು. ಇನ್ನು 7,200 crores ಔಟ್ಸ್ಟ್ಯಾಂಡಿಂಗ್ ಇದೆ ಅವ್ರದ್ದು ಏನು ಡೆಪ್ಟ್ಸು. ಸೊ ಹಾಗಾಗಿ ಯಾರ್ಯಾರು ಇದರಲ್ಲಿ ಇನ್ವೆಸ್ಟರ್ಸ್ ಇದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ದೀರಾ, ಎಲ್ಲ ಡೀಟೇಲಾಗಿ ನೀವು ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ. ಸೊ ನಾ ಇದ್ರ ಬಗ್ಗೆ ಏನು ಹೇಳಲ್ಲ, ಅಂದರೆ ಇದು ಒಳ್ಳೆಯದು ಕೆಟ್ಟದ್ದು ಅಂತೇಳಿ, ಯಾಕಂದರೆ ಇಟ್ಸ್ ಲೆಫ್ಟ್ ಯು ಪೀಪಲ್. ಸೊ ಇದ್ರ ಪ್ರಮೋಟರ್ಸ್ ನೋಡ್ಬೋದು ನೀವು, 3.28% ಇದ್ದಾರೆ ಅಷ್ಟೇ. ಸೊ ಇನ್ನು ಉಳಿದಂಥದ್ದು DIS ನೋಡಿ ನೀವು. ಇಲ್ಲೊಂದು ನಿಮಗೆ DIS ನೋಡ್ತಾ ಹೋಯ್ತು ಅಂತಂದರೆ, ಸೊ ಫಸ್ಟು ಅವ್ರದ್ದು 2021ರಲ್ಲಿ 60% DIS ಇದ್ದರು. ಸೊ DIS ಇದ್ದವರು 51, 49, 46 ಇದೇ ಥರ ನೋಡಿ ನೀವು ಇವತ್ತಿಗೆ 42%. ಅಂದರೆ ರೀಸೆಂಟಾಗಿ ಕೂಡ ಕ್ವಾರ್ಟರ್ ಕೂಡ DIS ಕಡಿಮೆ ಆಗ್ತಾಯಿದ್ದಾರೆ. 45 ಇದ್ದಿದ್ದು 44, 43, 42. ಸೊ ಇಲ್ಲಿ FIS DIS ಎಲ್ಲ ಕಮ್ಮಿ ಮಾಡ್ತಾಯಿದ್ದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟು, ನೀವು ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಗಮನ ಇರಲಿ. ಸೊ ಇದೇ ಥರ DIS ಹೋಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಇಂಟ್ರೆಸ್ಟು ಇದೆಲ್ಲ ಜಾಸ್ತಿ ಆಗಿ, ಸೊ ನಾನು ಅಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಕೆಲವೊಂದೊಂದು ಸರಿ ಏನಾಗಿದೆ, ಈ ಥರ ತುಂಬ ಪ್ರೆಷರ್ ಆಗಿರ್ತಕ್ಕಂಥ ಕಂಪ್ನಿ ಬ್ಯಾಂಕ್ರಪ್ಸಿ ಆಗಿ ಒಂದಷ್ಟು ಟೈಮಿಗೆ ಟ್ರೇಡಿಂಗ್ ಕೂಡ ಸಸ್ಪೆಂಡ್ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ಲು ಗಾಯತ್ರಿ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಆಮೇಲೆ ಬಿರ್ಲಾ ಟೈರ್ಸ್ ಅಂತ. ಸೊ ಭಾಳ ಇದ್ದಾವೆ ಈ ಥರ ತುಂಬ ಕಂಪ್ನಿಗಳಿದೆ. ಹಾಗಾಗಿ ಗೊತ್ತಿಲ್ಲ ಇದು ಯಾವ ಥರ ಏನಂತ ನನಗೂ ಗೊತ್ತಿಲ್ಲ. ಸೊ ನೀವು ಏನು ಕೇಳ್ತಿದ್ರಿ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟಾಗಿ ಕೇಳ್ತಿದ್ರಲ್ಲ, ನೀವು ಇವೆಲ್ಲ ಪ್ಯಾರಾಮೀಟರ್ಸನ್ನು ಗಣನೆ ತಗೋಬೇಕು.
ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತಲೇ ಇವೆಲ್ಲ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡಿ ಇದ್ರ ಮೇಲೆ ಕೂಡ ತುಂಬ ಕಂಪ್ನಿ ಬಗ್ಗೆ ನಿಮಗೆ ಕನ್ವಿಕ್ಷನ್ ಇದೆ, ಏನು ತುಂಬ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅಂದರೆ ಅದು ನಿಮ್ಮ ಡಿಸಿಷನ್ಸು. ಸೊ ನೀವು ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ ನಿಮ್ಮ ಓನ್ ಡಿಸಿಷನ್ಸ್ ತಗೊಳ್ಳಿ. ಬನ್ನಿ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಟಾಪಿಕ್. ಅಡಾನಿ ಪವರ್ದು ಏನಪ್ಪ ಅಂತಂದರೆ ಒಂದು ಜೂನ್ ತಿಂಗಳಲ್ಲಿ ಪ್ರಮೋಟರ್ಸು 72.71% ಅಂದರೆ ಒಂದಷ್ಟು ಲಾಸ್ಟ್ ಎಷ್ಟಿತ್ತು 71.75%. ಸೊ ಲಾಸ್ಟ್ ಅವರು ಏನು ಆಫ್ ಲೋಡೆಡ್ ಆದಾಗಿಂದ ಸೊ ಕಂಟಿನ್ಯೂ ಒಂದು 3 ಕ್ವಾರ್ಟರ್ಸಿಂದ ಮತ್ತು ಪ್ರಮೋಟರ್ಸ್ ಬೈ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ ಪ್ರಮೋಟರು ಇನ್ಕ್ರೀಸ್ ಮಾಡಿದ್ದಾರೆ ಸ್ಟೇಕ್ ಅಂತಂದರೆ, ಸೊ ದಿಸ್ ಈಸ್ ಎಮರ್ಜಿಂಗ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ DMCC ಅಂತೇಳಿ. ಸೊ ಒನ್ ಆಫ್ ದಿ ಪ್ರಮೋಟರ್ ಗ್ರೂಪ್ ಆಫ್ ಅಡಾನಿ ಪವರು. ಅವರು 5.61, ಸೊ 4.99 ಇದ್ದಂಥ 5.61 ಇರ್ತಕ್ಕಂಥದ್ದು ಈಗ ಜೂನ್ ಕ್ವಾರ್ಟರಲ್ಲಿ 6.57 ಅಂದರೆ ಅವರ ಸ್ಟೇಕ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಪ್ರಮೋಟರ್ಸ್ ಇನ್ಕ್ರೀಸ್ ಆಗಿದೆ. ಅಡಾನಿ ಪವರ್ ಶೇರ್ ಹೋಲ್ಡರ್ಸಿಗೆ ಒಂದು ಗುಡ್ ನ್ಯೂಸ್ ಇದು, ಯಾಕಂದರೆ ಪ್ರಮೋಟರ್ ಗ್ರೂಪು ಲಗಾತಾರ ಅಂದರೆ ಕಂಟಿನ್ಯೂಸ್ಲಿ ಬೈ ಮಾಡ್ತಾನೆ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ರಿನ್ಯೂವಬಲ್ ಸೆಕ್ಟರ್ ಪ್ಲಾನಿಂಗ್ ಇರ್ತಕ್ಕಂಥ ಈ ಸ್ಟಾಕು. ಸೊ ತುಂಬ ದೊಡ್ಡ ಆರ್ಡ್ರ್ ಬುಕ್ ಇದೆ, ತುಂಬ ಎಕ್ಸ್ಪೆನ್ಷನ್ನು ಆಗ್ತಾಯಿದೆ. ಇದರದ್ದು ನಂಬರ್ಸ್ ಕೂಡ ಇಯರ್ ಟು ಇಯರ್ ಒಳ್ಳೆ ಗ್ರೋತ್ ಆಗ್ತಾಯಿದೆ. ಖಂಡಿತವಾಗಿಯೂ ಇನ್ವೆಸ್ಟರ್ ಇರ್ತಕ್ಕಂಥವ್ರು ಒಂದು ಗುಡ್ ನ್ಯೂಸು. ಹೊಸಬ್ರು ಇದರಲ್ಲಿ ಅಡಾನಿ ಪವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂಥವ್ರು ಪೂರ್ತಿ ಎಲ್ಲ ಫಂಡಮೆಂಟಲ್ಸನ್ನು, ಡೀಟೇಲ್ಸು, ಫೈನಾನ್ಷಿಯಲ್ಸನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ ರಾಡರ್ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು SJ1 ಕಂಪ್ನಿಗೆ ಸಂಬಂಧಪಟ್ಟಂಥದ್ದು. SJ1 ಲಿಮಿಟೆಡ್ ಆಸ್ ಅನೌನ್ಸ್ಡ್ ಇಟ್ ಹ್ಯಾಸ್ ರಿಸೀವ್ಡ್ ಅ ಲೆಟರ್ ಆಫ್ ಇಂಟ್ರೆಸ್ಟ್ ಫ್ರಮ್ ದ ಗೌರ್ಮೆಂಟ್ ಆಫ್ ಮಿಜೋರಂ ಫಾರ್ ದ ಅಲಾಟ್ಮೆಂಟ್ ಆಫ್ ದ ಡಾರ್ಜೋಲಿಯೋ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟು ನೀವು ರೀಸೆಂಟಾಗಿ ಬಜೆಟಲ್ಲಿ ಕೂಡ ಇದಕ್ಕೆ ಎಕ್ಸ್ಟ್ರಾ ಅಲೋಕೇಶನ್ ಕೊಟ್ಟಿದ್ದು ಕೂಡ ನೋಡಿದ್ದೀವಿ. ದಿಸ್ ಮಾರ್ಕ್ಸ್ SJ1 ಫಸ್ಟ್ ವೆಂಚರ್ ಇನ್ ದ ಸ್ಟೇಟ್. ಸೊ ಮಿಜೋರಾಮಲ್ಲಿ ಫಸ್ಟ್ ಸ್ಟೇಟು ಇದು ಪಂಪ್ಡ್ ಸ್ಟೋರೇಜ್ ವಿತ್ ಅನ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ 2400 megawatts ಇಸ್ ಪ್ರಪೋಸ್ಡ್ ಟು ಬಿ ಡೆವಲಪ್ಡ್ ಅಕ್ರಾಸ್ ಡಾರ್ಜೋನಲ್ಲ, ಎ ಟ್ರಿಬ್ಯೂಟರಿ ಆಫ್ ದ ತ್ರಿಪುರಾ ರಿವರ್. ಸೊ ಇದು ನಿಮಗೆ ಇದು ಏನು ಪಂಪ್ಡ್ ಸ್ಟೋರೇಜು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸನ್ನು ನಾನು ಮತ್ತೊಂದಷ್ಟು ವಿಡಿಯೋದಲ್ಲಿ, ಸೊ ಬಜೆಟ್ ಇದ್ರ ಮೇಲೆ ಏನಾಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಕೂಡ ಹೇಳ್ತೀನಿ. ಯಾಕಂದರೆ ಸೊ ಆ ಸೆಕ್ಟರ್ಸು ಏನೇನು ಅದಕ್ಕೆ ಇನ್ವಾಲ್ವ್ ಆಗ್ತಾವೋ ಅವೆಲ್ಲ ಬರ್ತಕ್ಕಂಥ 1-2 ಇಯರ್ಸಲ್ಲಿ ಒಳ್ಳೆಯ ಡಿಮ್ಯಾಂಡನ್ನು ಕೂಡ ತೋರಿಸ್ತವೆ. ಹಾಗಾಗಿ ದ ಪ್ರಾಜೆಕ್ಟ್ ಆ್ಯಸ್ ಎಸ್ಟಿಮೇಟೆಡ್ ಕಂಪ್ಲೀಷನ್ ಕಾಸ್ಟ್ ಆಫ್ 13,947 crores. 13,947 ಅಂದರೆ ನಿಯರ್ಲಿ 14,000 crores ಇದು ಆರ್ಡರ್ ಇದೆ. ಸೊ ಒಂದು ಒಳ್ಳೆಯ ಆರ್ಡರ್ ಅಂತ ಹೇಳ್ಬೋದು. ಸೊ SJ1ನಲ್ಲಿ ಆ್ಯಂಡ್ ಫೈನಾನ್ಸಿಂಗ್ ಕಾಸ್ಟ್ ಅಟ್ ದ ಏಪ್ರಿಲ್ 2000 ಪ್ರೈಸ್ ಲೆವೆಲ್ ಇಟ್ ಈಸ್ ಎಕ್ಸ್ಚೇಂಜ್ ಫೈಲಿಂಗ್ ಆನ್ ಥರ್ಸ್ಡೇ. ಸೊ ಈ ಒಂದು ಏನು ಆರ್ಡ್ರು ತುಂಬ ಒಳ್ಳೆಯ ಆರ್ಡರ್ ಅಂತಲೇ ಹೇಳ್ಬೋದು, 14,000 crores. ಸೊ SJ1 ಶೇರ್ಸು ಯಾರು ಆಲ್ರೆಡಿ ಅದರಲ್ಲಿ ಇದ್ದೀರಾ, ಸೊ ಅವ್ರಿಗೆ ತುಂಬ ಒಳ್ಳೆಯ ಗುಡ್ ನ್ಯೂಸು. ಮತ್ತು ಈಗ ಇನ್ನು ಹೊಸಬ್ರು ಯಾರು ಎಂಟ್ರಿ ಆಗಬೇಕಂತಿದ್ದವರು ಸೊ ಖಂಡಿತವಾಗಿಯೂ ಇದನ್ನು ಸ್ಟಡಿ ಮಾಡಿ. ಇಷ್ಟು ಏನು ಕಂಪ್ನಿಯ ಬಗ್ಗೆ ಒಂದು ಸ್ಟಾಕ್ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿ. ಆಮೇಲೆ ಎಂಟ್ರಿ ಲೆವೆಲ್ಸ್, ಸೊ ಕೆಲವು ಟೈಮ್ ಏನಾಗುತ್ತೆ, ಎಷ್ಟು ಒಳ್ಳೆ ಕಂಪ್ನಿ ಆಗಿದ್ರೂ ಅದು ಈಗ ಆಲ್ರೆಡಿ ಈ ಥರ ಸ್ಪೈಕ್ ಆದಾಗ ಖಂಡಿತವಾಗಿ ಅದು ಏನೇ ಎಂತ ಇದ್ರೂ ಕೂಡ ಒಂದೊಂದ್ಸರಿ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಎಂಟ್ರಿ ಲೆವೆಲ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಸ್ಟಾಕ್. ಸೊ ತುಂಬ ಲಾಂಗ್ ಟರ್ಮಿಗೆ ನಿಮ್ಮ ಉದ್ದೇಶ ಇತ್ತು ಅಂದರೆ ಖಂಡಿತವಾಗಿಯೂ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಸ್ಟಾಕಲ್ಲಿ ನಾನು 50,000 ಹಾಕಬೇಕು ಅಂತಿದ್ರೆ ಸೊ ಇನಿಷಿಯಲಲ್ಲಿ ಒಂದು 30,000 ಪ್ಲೇಸ್ಮೆಂಟ್ ಮಾಡ್ತಾ ಸ್ವಲ್ಪ ಕರೆಕ್ಷನ್ ಆದರೆ ಮತ್ತೊಂದು 10,000 ಆ ಥರ ಮಾಡೋದ್ರಿಂದ ಲಾಂಗ್ ಟರ್ಮಲ್ಲಿ ಮಾಡೋದ್ರಿಂದ ನೀವು ಅಕಸ್ಮಾತ್ ಹೈಯಲ್ಲಿ ಖರೀದಿ ಮಾಡಿದರೂ ಕೂಡ ಸೊ ಅದು ಕರೆಕ್ಷನ್ ಆದಾಗ ಮತ್ತೊಂದಿಷ್ಟು ಖರೀದಿ ಮಾಡೋದ್ರಿಂದ ನಿಮಗೆ ಒಂದೊಳ್ಳೆ ಆ್ಯಾವ್ರೇಜ್ ಆಗಿರುತ್ತೆ. ದಿಸ್ ಈಸ್ ಫಾರ್ ಭಾಳ ತುಂಬ ಲಾಂಗ್ ಟರ್ಮ್ ಇರ್ತಕ್ಕಂಥವ್ರಿಗೆ ಮಾತ್ರ. ಸೊ ಶಾರ್ಟ್ ಟರ್ಮಲ್ಲಿ ಅಥವಾ ಒಂದಷ್ಟೇನೋ ಮಿಡ್ ಟರ್ಮ್ ಮಾಡೋಂಥವ್ರು ಎಂಟ್ರಿ ಲೆವೆಲ್ ತುಂಬ ಹುಷಾರಾಗಿ ಯಾವ್ದಾರ ಆಗಲಿ ಹುಷಾರಾಗಿ ಇದು ಮಾಡಿ ನಿಮ್ಮದೇ ಆದಂಥ ಓನ್ ನಾಲೆಡ್ಜಿಂದ ಸ್ಟಡಿ ಮಾಡಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಎಕ್ಸ್ಪರ್ಟ್ಸ್, ಒಳ್ಳೆಯ ಎಕ್ಸ್ಪರ್ಟ್ಸಿಂದ ನೀವು ಇನ್ಫಾರ್ಮೇಷನ್ ತೊಗೊಂಡು ಅಥವಾ ಎಕ್ಸ್ಪರ್ಟ್ಸ್ ಜೊತೆ ಡಿಸ್ಕಷನ್ ಮಾಡಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ತುಂಬ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಈ ನಡುವೆ ಅಂತೂ ಮಾರ್ಕೆಟ್ಸ್ ತುಂಬ ಫ್ಲಕ್ಚುಯೇಷನ್ ಇರೋದ್ರಿಂದ ಭಾಳ ಜನ ಏನು ಮಾಡ್ತಾರೆ, ಹೈಯಲ್ಲಿ ಬೈ ಮಾಡಿ ಮತ್ತು ಕರೆಕ್ಷನ್ ಆದಾಗ ಸಿಗಾಕೋತಾರೆ. ಹಾಗಾಗಿ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿ ಈ ಕಂಪ್ನಿ ಬಗ್ಗೆ. ಸೊ ಇಷ್ಟು ಹೇಳ್ತೇವೆ ವಿಡಿಯೋ ಮುಗಿಸಿ, ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಗುಡ್ ಬೈ, ಟೇಕ್ ಕೇರ್.